ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಇಂದು 10ನೇ ತರಗತಿಯ ಗಣಿತ ವಿಭಾಗದ 2ನೇ ಅಧ್ಯಾಯ ತ್ರಿಭುಜಗಳು ಎನ್ನುವಂತಹ ಒಂದು ವಿಷಯವನ್ನು ಅಭ್ಯಾಸವನ್ನು ಮಾಡೋಣ. ಇದರ ಮುಂದುವರಿದ ಭಾಗ. ನಾವೀಗಾಗಲೇ ಟೇಲ್ಸ್ ಪ್ರಮೇಯವನ್ನು ನೋಡಿದ್ದೀವಿ, ಅದರ ಬಗೆಗಿನ ಸಮಸ್ಯೆಗಳನ್ನು ಬಿಡಿಸಿದ್ದೀವಿ. ಈಗ ನೆಕ್ಸ್ಟ್ ಪ್ರಮೇಯಕ್ಕೆ ಹೋಗೋಣ. ತ್ರಿಭುಜಗಳ ನಿರ್ಧಾರಕ ಗುಣಗಳು. ಇದರ ಮೇಲೆ ತ್ರಿಭುಜಗಳ ನಿರ್ಧಾರಕ ಗುಣಗಳು, ಸಮತೆ ಮತ್ತು ಸರ್ವಸಮತೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಮತೆ ತ್ರಿಭುಜಗಳನ್ನು ತೋರಿಸ್ತೀವಿ. ಫಾರ್ ಎಕ್ಸಾಂಪಲ್ ತ್ರಿಭುಜ ABC ಮತ್ತು ತ್ರಿಭುಜ DEF ಇದೆ ಅಂತ ತಿಳ್ಕೊಳ್ಳಿ. ಸಮತೆ ಸಮರೂಪತೆ ಅಂತ ಹೇಳಿದ್ರೆ ಈ ಒಂದು ಚಿಹ್ನೆಯನ್ನು ಉಪಯೋಗ ಮಾಡ್ತೀವಿ. ತ್ರಿಭುಜಗಳ ಸಮರೂಪತೆ. ಅದೇ ತ್ರಿಭುಜಗಳ ಸರ್ವಸಮತೆ ಕಾಂಗ್ರುವೆನ್ಸಿ ಅಂತ ಹೇಳ್ತೀವಿ. ಇಂಗ್ಲೀಷ್ ಒಳಗೆ ಸಿಮಿಲಾರಿಟಿ ಕಾಂಗ್ರುವೆನ್ಸಿ ಅಂತ ಹೇಳ್ತೀವಿ, ಹೌದಾ? ಸೊ ಇದು ಸಮತೆ, ತ್ರಿಭುಜಗಳು ಸಮರೂಪಿಗಳಾಗಿವೆ. ಈ ಸಿಂಬಾಲ್ ಹಾಕ್ತೀವಿ. ತ್ರಿಭುಜಗಳು ಸರ್ವಸಮಗಳಾಗಿದ್ದಾಗ ಸರ್ವಸಮತೆಯನ್ನು ತೋರಿಸುವಂಥ ಸಿಂಬಾಲನ್ನು ಹಾಕ್ತೀವಿ ನಾವು. ಓಕೆ, ಸೊ ಫಸ್ಟಿಗೆ ನಾವು ಕೋನ 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 ಅನ್ನುವಂತಹ ಒಂದು ಪ್ರಮೇಯ ಅಂತನಾದರೂ ಕರೀವಿ, ಇಲ್ಲಾಂದರೆ ತ್ರಿಭುಜಗಳ ನಿರ್ಧಾರಕ ಗುಣ ಅಂತನಾದರೂ ಕನ್ಸಿಡರ್ ಮಾಡಿ. ಎಲ್ಲವೂ ಒಂದೇ, ಹೌದಾ? ಇದರ ಬಗ್ಗೆ ಇವತ್ತು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ತ್ರಿಭುಜಗಳ ನಿರ್ಧಾರಕ ಗುಣಗಳಲ್ಲಿ ಕೋನ ಕೋನ ಕೋನ, ಇದು ನಿಮ್ಮ ಸಿಲೆಬಸ್ಸಿಗೆ ಇರುವಂತಹದ್ದು. ಓಕೆ, ಕೋನ 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 ನಿರ್ಧಾರಕ ಗುಣ ಅಂತ ಹೇಳ್ತೀವಿ. ಇದನ್ನ ಎ ಅಂತಾನು ಹೇಳ್ತೀವಿ. ಕೋ ನಿರ್ಧಾರಕ ಗುಣ ಅಂತಲೂ ಕನ್ಸಿಡರ್ ಮಾಡ್ತೀವಿ. ಓಕೆ, ನಾವು ಹಿಂದಿನ ತರಗತಿಯಲ್ಲಿ ಅಂದರೆ 8th 9th ನೋಡಿದ್ದೀವಿ. ಕೋನ 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 ನಿರ್ಧಾರಕ ಗುಣ, ಬಾಹು ಬಾಹು ಬಾಹು, ಬಾ ಕೋ ಬಾ, ಹೌದಾ? ಕೋ ಬಾ ಕೋ ಸಿದ್ಧಾಂತ, ಇವುಗಳನ್ನೆಲ್ಲ ಅಭ್ಯಾಸ ಮಾಡಿದ್ದೀವಿ. ಏನು ಹಂಗಂದರೆ, ಎರಡು ತ್ರಿಭುಜಗಳನ್ನು ತಗೊಳ್ತೀವಿ, ಅಲ್ಲಿ ಬಾಹುಗಳು ಅಥವಾ ಕೋನಗಳು ಎರಡೂ ತ್ರಿಭುಜಗಳಲ್ಲಿ ಸಮವಾದರೆ ಅದನ್ನು ಆ ಪ್ರಕಾರದ ಸಿದ್ಧಾಂತ. ಕೋನ 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 ಇದ್ದರೆ ಕೋ, ಹೌದಾ? ಬಾ ಬಾ ಬಾ, ಬಾಹು ಬಾಹು ಎಲ್ಲ ಬಾಹು ಸೇಮ್ ಇದ್ದರೆ ಬಾ ಬಾ ಬಾ, ಕೋನ ಬಾಹು ಕೋನ, ಈ ಥರನಾಗಿ ಎರಡು ತ್ರಿಭುಜಗಳನ್ನು ತಗೊಂಡು ನಾವು ಅಭ್ಯಾಸ ಮಾಡ್ತಾ ಇದ್ವಿ. ಸೊ ಅದೇ ರೀತಿಯಾಗಿ ನಾವು ಇಲ್ಲೇ ಅದರ ಮುಂದುವರಿದ ಭಾಗ ಕೋನ ಕೋನ ಕೋನ, ಇದನ್ನು ನಾವೇನು ಮಾಡ್ತೀವಿ, ಒಂದು ನಿರ್ಧಾರಕ ಗುಣವಾಗಿ ಇದ್ರ ಮೇಲೆ ಒಂದು ಅಭ್ಯಾಸದ ಲೆಕ್ಕಗಳನ್ನೇ ನಾವು ಬಿಡಿಸ್ತೀವಿ. ಓಕೆ, ಏನು ಹೇಳುತ್ತೆ? ಫಸ್ಟಿಗೆ ಹೇಳಿಕೆ, ಹೌದಾ? ಕೋನ 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 ನಿರ್ಧಾರಕ ಗುಣದ ಹೇಳಿಕೆ ಏನು ಹೇಳುತ್ತೆ? ಎರಡು ತ್ರಿಭುಜದ ಅನುರೂಪ ಕೋನಗಳು ಸಮನಾದಾಗ, ಅನುರೂಪ ಕೋನಗಳು ಏನಾಗಿರಬೇಕು? ಸಮನಾಗಿರಬೇಕು. ಅದರ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದಾಗ ಆ ಎರಡು ತ್ರಿಭುಜಗಳು ಏನಾಗಿರ್ತಾವು? ಸಮರೂಪಿಗಳಾಗಿರ್ತಾವು ಅಂತ ಹೇಳುತ್ತೆ. ಏನು ಹೇಳುತ್ತೆ ನೋಡ್ರಿ, ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾದರೆ ಅವುಗಳ ಅನುರೂಪ ಬಾಹುಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತವೆ. ಆದ್ದರಿಂದ ಆ ಎರಡೂ ತ್ರಿಭುಜಗಳು ಏನಾಗಿರ್ತಾವು? ಸಮರೂಪಿಗಳಾಗಿರ್ತಾವು. ಹೇಳಿಕೆ ನೋಡ್ರಿ, ಎರಡು ತ್ರಿಭುಜವನ್ನು ತಗೊಂತಾರ. ಓಕೆ, ABC DEF PQ. ಓಕೆ, ಈ ಎರಡೂ ತ್ರಿಭುಜಗಳಲ್ಲಿ ABC ಮತ್ತು DEF ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮ ಅಂತ ಕೊಟ್ಟಿದ್ದಾರೆ. ದತ್ತ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ. ಅನುರೂಪ ಕೋನಗಳು ಸಮನಾಗಿದ್ದು ಅನುರೂಪ ಬಾಹುಗಳು ಸಮಾನುಪಾತದೊಳಗಿತ್ತಂದ್ರೆ ಆ ಎರಡೂ ತ್ರಿಭುಜಗಳು ಏನಾಗಿರ್ತಾವು? ಸಮರೂಪಿಗಳಾಗಿರ್ತಾವು ಅಂತ ನಾವು ಸಾಧಿಸಬೇಕು. ಓಕೆ, ಹೇಳಿಕೆಯನ್ನು ಬರ್ಕೊಂಡ್ಬಿಡೋಣ. ಏನು ಹೇಳುತ್ತೆ? ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾಗಿದ್ದು ಬಾಹುಗಳು, ಅನುರೂಪ ಬಾಹುಗಳು ಅಂತ ತಗೋತೀವಿ, ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ.
ಹಾಗಾದರೆ ನಾವೇನಂತ ಸಾಧಿಸ್ಬೇಕು? ಅವೆರಡು ಸಮರೂಪಿಗಳು ಅಂತ ಸಾಧಿಸ್ಬೇಕು. ಹೌದಾ? ಸಮರೂಪಿಗಳು ಅಂತ ಹೆಂಗೆ ಸಾಧಿಸ್ಬೇಕು? ಬಾಹುಗಳು ಸಮಾನುಪಾತ ಬಂದ್ಬಿಡ್ಬೇಕು ನಮಗೆ. ಬಾಹುಗಳು ಸಮಾನುಪಾತ ಬಂದರೆ ಮುಗೀತು, ನಾವು ಸಾಧಿಸಿದ ಹಾಗೆ, ಹೇಳಿಕೆಯನ್ನು ಹೇಳಿದ ಹಾಗೆ. ಏನು ಹೇಳಿಕೆ ಇತ್ತು? ಎರಡು ಸಮರೂಪ ತ್ರಿಭುಜಗಳಲ್ಲಿ ಅವುಗಳ ಅನುರೂಪ ಕೋನಗಳು ಹೌದಾ ಸಮನಾಗಿದ್ದು ಬಾಹುಗಳು ಸಮಾನುಪಾತದಲ್ಲಿದ್ದವೆ. ಆ ಎರಡೂ ತ್ರಿಭುಜಗಳು ಏನಾಗಿರ್ತಾವು? ಸಮರೂಪಿಗಳಾಗಿರುತ್ತವೆ ಅಂತ ನಿಮ್ಮ ಕೋನ ನಿರ್ಧಾರಕ ಗುಣ ಹೇಳುತ್ತಾ. ಓಕೆ, ಹೇಳಿಕೆ ಆಯಿತು, ಡೈಗ್ರಾಮ್ ಆಯಿತು. ಸೊ ನಾವೀಗ ದತ್ತ ಸಾಧನೀಯಗಳಿಗೆ ಹೋಗೋಣ. ಓಕೆ, ನಾನು ಏನು ಹೇಳಿದೆ? ಸಾಧನೀಯ ಬಾಹುಗಳು ಅನುಪಾತದೊಳಗೆ ಬಂದ ಮುಗೀತು, ನಾವು ಸಾಧಿಸಿದ ಹಾಗೆ ಅಂತ. ಹೌದಾ? ಓಕೆ, A, B, C, D, E, F. ಈ ಥರ ಡೈಗ್ರಾಮ್ ಇತ್ತು. ಮೊದಲು ನಾವೇನು ಹೇಳ್ಕೊಂಡ್ವಿ? ಹೇಳಿಕೆ ಹೇಳ್ಕೊಂಡ್ವಿ. ಓಕೆ, ದತ್ತ ಏನು? ಅನುರೂಪ ಕೋನಗಳು ಸಮ. A is equal to D, B is equal to E, C is equal to F. ಅನುರೂಪ ಕೋನಗಳು ಸಮ. ಹೌದಾ? ನೆಕ್ಸ್ಟ್ ನಾವೇನು ಮಾಡಬೇಕು? ಸಾಧನೀಯ ಏನಂತ? ಇವೆರಡು ಅನುರೂಪ ಕೋನಗಳು ಸಮನಾಗಿದ್ದು ಬಾಹುಗಳು ಸಮಾನುಪಾತದಲ್ಲಿದ್ದವೆ, ತ್ರಿಭುಜಗಳು ಸಮರೂಪಿಗಳು. ಹಂಗಂದ್ರೆ ನಾವೇನು ಸಾಧಿಸ್ಬೇಕು? ಬಾಹುಗಳು ಸಮಾನುಪಾತದೊಳಗೆ ಅಂದ್ರೆ AB ಡಿವೈಡೆಡ್ ಬೈ DE, BC ಡಿವೈಡೆಡ್ ಬೈ EF ಇಸ್ ಈಕ್ವಲ್ ಟು AC ಡಿವೈಡೆಡ್ ಬೈ DF ಅಂತ ಹೇಳಿ ಸಾಧಿಸಬೇಕು. ಏನು ನೋಡ್ರಿ? AB ಡಿವೈಡೆಡ್ ಬೈ DE, BC ಡಿವೈಡೆಡ್ ಬೈ EF, AC ಡಿವೈಡೆಡ್ ಬೈ DF ಅಂತ ಹೇಳಿ ನಾವು ಸಾಧಿಸಬೇಕು. ಓಕೆ, ನೆಕ್ಸ್ಟ್ ನಾವು ರಚನೆ ಹಾಕೊಳ್ತೀವಿ. ಏನು ರಚನೆ ಹಾಕೊಳ್ತೀವಿ? AB ಇಸ್ ಈಕ್ವಲ್ ಟು DQ, ಇಲ್ಲಿ P ಅಂತ ತಗೊಳ್ಳಿ, ಇಲ್ಲಿ Q ಅಂತ ತಗೊಳ್ಳಿ. AB ಇಸ್ ಈಕ್ವಲ್ ಟು DP, AC ಇಸ್ ಈಕ್ವಲ್ ಟು DQ ಆಗುವಂತೆ ಕತ್ತರಿಸಿ PQ ಸೇರಿಸಿ. ನೋಡಿ, DP ಎಷ್ಟಿರಬೇಕು? AB. ಹಾಗೆ DQ ಎಷ್ಟಿರಬೇಕು? AC ಆಗುವಂತೆ ಕತ್ತರಿಸಿ PQ ಸೇರಿಸಿ. ಏನು ತೊಗೊಂಡ್ವಿ ನಾವು? AB ಎಷ್ಟಿರುತ್ತೆ ಅಷ್ಟು DP ಐತಿ, AC ಎಷ್ಟೈತಿ ಅಷ್ಟು DQ ಐತಿ. ಈ ಥರ ನಾವು ಏನು ಮಾಡಿದ್ವಿ? ರಚನೆಯನ್ನು ಮಾಡ್ಕೊಂಡ್ವಿ. ಓಕೆ, ನೆಕ್ಸ್ಟ್ ಹೋಗೋಣ ಸಾಧನೆ. ಸಾಧನೆ ಏನು ತಗೊಳ್ತೀವಿ? B is equal to P is equal to E. ಕೋನ B is equal to ಕೋನ P is equal to ಕೋನ E ಅಂತ ತಗೊಳ್ತೀವಿ. ಯಾಕಂದ್ರೆ EF ಸಮಾಂತರ ಐತಿ PQಗ. EF ಏನೈತಿ? ಸಮಾಂತರ ಐತಿ PQಗ. ಓಕೆನಾ? ಅಷ್ಟೇ ಅಲ್ಲ, ಇದಕ್ಕೆ ಸಮ ಐತಿಲ್ಲ. AB is equal to DP, AC is equal to DQ, A is equal to D ಏನಾದ್ರು ತಗೋವಿ. ಓಕೆ, ಏನು ಸಮಸ್ಯೆ ಇಲ್ಲ. BP ತೊಗೊಂಡ್ವಿ, DQ ತೊಗೊಂಡ್ವಿ. ನೆಕ್ಸ್ಟ್ BC ಎಷ್ಟೈತಿ? PQ ಅಷ್ಟೇ ಇರುತ್ತೆ. ಹಾಗಾಗಿ ABC ಸರ್ವಸಮ DPQ ಆಗುತ್ತಾ? AB is equal to DP. ನೆಕ್ಸ್ಟ್ AC is equal to DQ. ಹೌದಾ? ನೆಕ್ಸ್ಟು ನಾವು B is equal to P ಅಂತ ತಗೊಂಡಿನಿ, C is equal to Q ಆಗುತ್ತಾ? ಹೌದಾ? A is equal to D. ಯಾವುದೇ 3 ಪಾಯಿಂಟ್ಸನ್ನು ನಾವು ತಗೊಳ್ಬಹುದು. ಸೊ ಏನಾಗುತ್ತಾ? ಆದ್ದರಿಂದ ತ್ರಿಭುಜ ABC ಸರ್ವಸಮ ತ್ರಿಭುಜ DPQ ಅಂತ ಹೇಳ್ತೀವಿ. ದತ್ತ ನೋಡ್ರಿ, A is equal to D ಕೊಟ್ಟಾರ, B is equal to C ಆಗೈತಿ, B is equal to E ಆಗೈತಿ, C is equal to F. ಸಾಧನೆಯ ನಾ ಏನು ಮಾಡಬೇಕು? AB ಡಿವೈಡೆಡ್ ಬೈ DE,
ಬಿ ಸಿ ಡಿವೈಡೆಡ್ ಬೈ ಇ ಎಫ್, ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಅಂತ ಹೇಳಿ ನಾನು ಸಾಧನೆ ಮಾಡಬೇಕು. ರಚನೆ ಏನು ಮಾಡಿಕೊಂಡೆ ನಾನು, ಎ ಬಿ ಎಷ್ಟಿರುತ್ತೆ ಅಷ್ಟು ಇಲ್ಲಿ ತೊಗೊಂಡೆ ಡಿ ಪಿ, ಎ ಸಿ ಎಷ್ಟಿರುತ್ತೆ ಡಿ ಕ್ಯೂ ತೊಗೊಂಡೆ, ಕಟ್ ಮಾಡಿ ಜಾಯಿನ್ ಮಾಡಿದೆ. ಸೊ ಸಾಧನೆ ಮಾಡಬೇಕಾದ್ರೆ ಬಿ ಈಸ್ ಈಕ್ವಲ್ ಟು ಪಿ ಈಸ್ ಈಕ್ವಲ್ ಟು ಇ ಅಂತ ತೊಗೊಂಡ್ವಿ. ಓಕೆ, ಯಾಕಂದ್ರೆ ಇ ಎಫ್ ಪ್ಯಾರಲಲ್ ಟು ಪಿ ಕ್ಯೂ ಅಂತ ಆಗಿತ್ತು. ಹಾಗೆ ಎ ಬಿ ಈಸ್ ಈಕ್ವಲ್ ಟು ಪಿ ಕ್ಯೂ ಆಗಿತ್ತು, ಎ ಸಿ ಈಸ್ ಈಕ್ವಲ್ ಟು ಡಿ ಕ್ಯೂ, ಬಿ ಸಿ ಈಸ್ ಈಕ್ವಲ್ ಟು ಪಿ ಕ್ಯೂನೂ ಆಗುತ್ತಾ. ನಾನು ಎ ಈಸ್ ಈಕ್ವಲ್ ಟು ಡಿ ಅಂತ ತೊಗೊಂಡಿದ್ದೀನಿ, ಏನು ಸಮಸ್ಯೆ ಇಲ್ಲ. ಹಾಗಾಗಿ ಏನಾಯಿತು, ಎ ಬಿ ಸಿ ಸರ್ವಸಮ ಡಿ ಪಿ ಕ್ಯೂ. ಆದ್ದರಿಂದ ನೋಡ್ರಿ, ಡಿ ಪಿ ಡಿವೈಡೆಡ್ ಬೈ ಪಿ ಇ, ಡಿ ಪಿ ಡಿವೈಡೆಡ್ ಬೈ ಪಿ ಇ ಆಗುತ್ತಾ. ನೆಕ್ಸ್ಟ್ ಡಿ ಕ್ಯೂ ಡಿವೈಡೆಡ್ ಬೈ ಕ್ಯೂ ಎಫ್ ಆಗುತ್ತಾ. ಓಕೆ, ಸೊ ನೆಕ್ಸ್ಟ್ ನಾ ಡಿ ಪಿ ಬದಲಾಗಿ ಏನು ಹಾಕ್ಕೊಳ್ತೀನಿ, ಎ ಬಿ ಹಾಕ್ಕೊಳ್ತೀನಿ. ಯಾಕಂದ್ರೆ ಡಿ ಪಿ ಎಷ್ಟೈತಿ ಅಷ್ಟೇ ಏನೈತಿ, ಡಿ ಪಿ ಎಷ್ಟೈತಿ ಅಷ್ಟೇ ಎ ಬಿ ಐತಿ. ಸೊ ಎ ಬಿ ಡಿವೈಡೆಡ್ ಬೈ ಡಿ ಇ ತಗೋತೀನಿ ನಾನು. ನೆಕ್ಸ್ಟ್ ಎ ಸಿ ಡಿವೈಡೆಡ್ ಬೈ ಡಿ ಎಫ್ ತಗೋತೀನಿ. ಅದೇ ರೀತಿ ಸಿಮಿಲರ್ಲಿ ಎ ಬಿ ಡಿವೈಡೆಡ್ ಬೈ ಡಿ ಇ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್. ನೋಡ್ರಿ, ನಮ್ಮ ಕಾನ್ಸೆಪ್ಟ್ ಏನಿತ್ತು, ಅನುರೂಪ ಕೋನಗಳು ಸಮನಾದರೆ ಅನುರೂಪ ಬಾಹುಗಳು ಸಮಾನುಪಾತದೊಳಗೆ ಬರ್ತಾವು. ಅನುರೂಪ ಕೋನಗಳು ಸಮಾನಾದರೆ ಏನಾಗ್ತೈತಿ, ಅನುರೂಪ ಬಾಹುಗಳು ಸಮಾನುಪಾತದೊಳಗೆ ಬರಬೇಕು. ಅವು ಬಂದಾಗಷ್ಟೇ ಏನಾಗ್ತೈತಿ, ಅವೆರಡು ಕೋನಗಳು ಸಮರೂಪಿಗಳಾಗಿರ್ತಾವು ಅಂತ ನಮ್ಮ ಡೆಫಿನಿಷನ್ ಇತ್ತು. ಸೊ ಏನು ಕೊಟ್ಟಿದ್ದು ದತ್ತ, ಕೋನಗಳು ಸಮ, ಎ ಇಸ್ ಈಕ್ವಲ್ ಟು ಡಿ, ಬಿ ಇಸ್ ಈಕ್ವಲ್ ಟು ಇ, ಸಿ ಇಸ್ ಈಕ್ವಲ್ ಟು ಎಫ್. ಬಾಹುಗಳು ಸಮಾನುಪಾತ ಬಂದ್ರಷ್ಟೇ ನಾವು ಇದನ್ನು ಸಾಧಿಸ್ದಂಗೆ ಆಗುತ್ತೆ. ಅದಕ್ಕೆ ನಾವು ಬಾಹುಗಳು ಎ ಬಿ ಡಿವೈಡೆಡ್ ಬೈ ಡಿ ಇ, ಎ ಸಿ ಡಿವೈಡೆಡ್ ಬೈ ಡಿ ಎಫ್, ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಅಂತ ತಗೊಂಡೆ. ಓಕೆನಾ. ಸೊ ನೆಕ್ಸ್ಟ್ ನಾ ರಚನೆ ಮಾಡ್ಕೋತೀನಿ, ಡಿ ಪಿ ಇಸ್ ಈಕ್ವಲ್ ಟು ಎ ಬಿ ಆಗಿರಬೇಕು, ಡಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಆಗಬೇಕು. ಆ ರೀತಿ ನಾ ಏನು ಮಾಡ್ಕೋತೀನಿ, ಕತ್ತರಿಸಿ ಪಿ ಕ್ಯೂವನ್ನು ಸೇರಿಸ್ಕೋತೀನಿ. ಓಕೆನಾ. ಸೊ ನೆಕ್ಸ್ಟ್ ಸಾಧನೆಗೆ ಹೋಗೋಣ. ಬಿ ಇಸ್ ಈಕ್ವಲ್ ಟು ಪಿ ಇಸ್ ಈಕ್ವಲ್ ಟು ಇ ಆಗುತ್ತಾ, ಯಾಕಂದ್ರೆ ಪಿ ಕ್ಯೂ ಪ್ಯಾರಲಲ್ ಟು ಇ ಎಫ್. ಈ ಕಡೆ ಆಗೈತಿ ಬಿ ಇಸ್ ಈಕ್ವಲ್ ಟು ಪಿ ಇಸ್ ಈಕ್ವಲ್ ಟು ಇ ಆಗಿತ್ತಂದ್ರೆ ಸಿ ಇಸ್ ಈಕ್ವಲ್ ಟು ಕ್ಯೂ ಇಸ್ ಈಕ್ವಲ್ ಟು ಎಫ್ ಆಗುತ್ತಾ. ಓಕೆ, ಸೊ ನೆಕ್ಸ್ಟ್ ಎ ಬಿ ಎಷ್ಟೈತಿ, ಡಿ ಪಿ ಅಷ್ಟೇ ಐತಿ, ಎ ಸಿ ಎಷ್ಟೈತಿ, ಡಿ ಕ್ಯೂ ಅಷ್ಟೇ ಇರ್ತೈತಿ, ಬಿ ಸಿ ಎಷ್ಟೈತಿ, ಪಿ ಕ್ಯೂ ಅಷ್ಟೇ ಇರ್ತೈತಿ. ಅದರ ಬದಲಾಗಿ ಡಿ ಇಸ್ ಈಕ್ವಲ್ ಟು ಎ ತೊಗೊಂಡು ಏನು ಸಮಸ್ಯೆ ಇಲ್ಲ. ಒಟ್ಟಿನಲ್ಲಿ 3 ಪಾಯಿಂಟ್ಸ್ ಸಿಮಿಲಾರಿಟಿ ಬರ್ಬೇಕು ನಮ್ಗೆ. ಸೊ ನಾ ತಗೊಂಡೆ, ಏನಾಯಿತು, ಎ ಬಿ ಸಿ ಸರ್ವಸಮ ಡಿ ಪಿ ಕ್ಯೂ, ಎಲ್ಲ ಭಾಗಗಳು ಸಮವಾಗ್ಯಾವು. ಸೊ ಅದಕ್ಕೆ ನಾನು ಇದರೊಳಗೆ ಏನು ತೊಗೊಂಡಾಗುತ್ತೀನಿ, ಅನುಪಾತದ ಒಳಗುತ್ತೀನಿ. ಡಿ ಪಿ ಡಿವೈಡೆಡ್ ಬೈ ಪಿ ಇ, ಡಿ ಪಿ ಡಿವೈಡೆಡ್ ಬೈ ಪಿ ಇ, ಡಿ ಕ್ಯೂ ಡಿವೈಡೆಡ್ ಬೈ ಕ್ಯೂ ಎಫ್. ಅದರ ಬದಲಾಗಿ ಎ ಬಿ ಡಿವೈಡೆಡ್ ಬೈ ಡಿ ಇ ತಗೋಬಹುದಲ್ಲ. ಎ ಬಿ ಡಿವೈಡೆಡ್ ಬೈ ಡಿ ಇ, ಹಾಗೆ ಎ ಸಿ ಡಿವೈಡೆಡ್ ಬೈ ಡಿ ಎಫ್ ತೊಗೊಂಡಿನಿ. ಎ ಸಿ ಮೀನ್ಸ್ ವಾಟ್, ಡಿ ಕ್ಯೂ. ಹೌದಾ. ಎ ಸಿ ಡಿವೈಡೆಡ್ ಬೈ ಡಿ ಎಫ್ ತಗೊಳ್ತೀನಿ. ಎರಡು ಬಾಹುಗಳು ಬಂದ್ವಲ್ಲ, ಉಳಿದಿದ್ದ ಬಾಹು ಆಟೋಮೆಟಿಕ್ ಆಗಿ ತಗೋತೀನಿ. ಬಿ ಸಿ ಡಿವೈಡೆಡ್ ಬೈ ಇ ಎಫ್. ಹಾಗಾದರೆ ಎ ಬಿ ಡಿವೈಡೆಡ್ ಬೈ ಡಿ ಇ, ಎ ಸಿ ಡಿವೈಡೆಡ್ ಬೈ ಡಿ ಎಫ್, ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಆಗುತ್ತೆ. ಕೋನ 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 ನಿರ್ಧಾರಕ ಗುಣ ಏನು ಹೇಳಿತ್ತು, ಕೋನಗಳು ಸಮನಾಗಿದ್ದು, ಅನುರೂಪ ಕೋನಗಳು ದತ್ತ ಕೊಟ್ಟಿದ್ದೀನಿ ಕ್ಲಿಯರ್ ಆಗಿ ನೋಡಿ. ಅನುರೂಪ ಕೋನಗಳು ಸಮನಾಗಿದ್ದು ಬಾಹುಗಳು ಸಮಾನುಪಾತದಲ್ಲಿದ್ದರೆ ಮಾತ್ರ. ಕೋನಗಳು ಸಮ ಇದ್ದಾವು, ಬಾಹುಗಳು ಸಮಾನುಪಾತದೊಳಗೆ ಬಂದವು. ಹಂಗಂದ್ರೆ ಅವು ಎರಡು ಏನಾಗಿರ್ತಾವು, ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಎಫ್. ಓಕೆ, ಬಟ್ ನಮಗೆ ಮೇನ್ ಇಂಟೆನ್ಷನ್ ಏನು, ಮೇನ್ ಪರ್ಪಸ್ ಏನು, ಇದು ಬೇಕು ನಮ್ಗೆ. ಕೋನಗಳು ಸಮ ಇರ್ತವು, ಬಾಹುಗಳು ಸಮಾನುಪಾತ ಬರ್ತಾವು, ಆಮೇಲೆ ಅವೆರಡು ಏನಾಗ್ತಾವು, ಸಮರೂಪಿಗಳಾಗಿರ್ತಾವು ಅಂತ ಕೋನ ಕೋನ ನಿರ್ಧಾರಕ ಗುಣ ಹೇಳಿತ್ತು. ಓಕೆ, ಸೊ ಇದ್ರ ಮೇಲೆ ಒಂದೆರಡು ಎಕ್ಸಾಂಪಲ್ಸ್ ಇದೆ, ನಾವು ಅದನ್ನು ಸಾಲ್ವ್ ಮಾಡೋಣ. ಓಕೆ, ಇದ್ರ ಮೇಲಿನ ಎಕ್ಸಾಂಪಲ್ಸ್ಗಳನ್ನು ಸಾಲ್ವ್ ಮಾಡೋಣ.
ನೋಡ್ರಿ ಉದಾಹರಣೆ ಬಿಡಿಸೋಣ. ಉದಾಹರಣೆಯೊಳಗೆ ಮೊದಲನೇದು ಏನು ಕೊಟ್ಟಾರ, ಡೈಗ್ರಾಮ್ ಕೊಟ್ಟಾರ. PQRS ಅಂತ ಹೇಳಿ. PQRS ಓಕೆ. ಉದಾಹರಣೆ PQRS ಏನು ಕೊಟ್ಟಾರ ನೋಡ್ರಿ. ಚಿತ್ರ PQRS ಅಲ್ಲಿ PQ ಸಮಾಂತರ RS ಇದೆ. ಹಾಗಾದರೆ POQ ಸಮರೂಪಿ SOR ಎಂದು ಸಾಧಿಸಿ. ಏನು ಕೊಟ್ಟಿದ್ದಾರೆ? ದತ್ತ. PQ ಸಮಾಂತರ RS ಈ ಥರ ಚಿಹ್ನೆ ಬಂದರೆ ಸಮಾಂತರ ಅಂತ ಓದ್ತೀವಿ ನಾವು, ಹೌದಾ? PQ ಸಮಾಂತರ RS ಮತ್ತೇನು ಸಾಧಿಸ್ಬೇಕಂತ? ಸಾಧನೀಯ. POQ ತ್ರಿಭುಜ POQ ಸಮರೂಪಿ ತ್ರಿಭುಜ ROS ಇಲ್ಲ ಐತಲ್ಲ, ಈ ತ್ರಿಭುಜ ಮತ್ತು ಈ ತ್ರಿಭುಜ ಒಂದನೇದು ಮತ್ತು ಎರಡನೇದು ಏನಂತ ಸಾಧಿಸ್ಬೇಕು? ಸಮರೂಪಿಗಳು ಅಂಥೇಳಿ ಸಾಧಿಸ್ಬೇಕು. ನೋಡ್ರಿ ಹೆಂಗೆ ಸಾಧಿಸ್ತೀವಿ. ಇಲ್ಲಿ ಕೋನ P ಐತೆ ನೋಡ್ರಿ. ಕೋನ P = ಕೋನ S ಅಂತ ತಗೊಳ್ತೀನಿ. ಯಾಕ? ಪರ್ಯಾಯ ಕೋನ. ಹಾಗೆ ಕೋನ Q = ಕೋನ R, ಇದು ಕೂಡ ಪರ್ಯಾಯ ಕೋನ. O = ಮೂರನೇ ಕೋನ ಶೃಂಗಾಭಿಮುಖ ಕೋನ. ನಾನು 3 ಪಾಯಿಂಟ್ಸ್ನ ಸೇಮ್ ಮಾಡಿದ್ದೀನಿ, ನೀವು 2 ಪಾಯಿಂಟ್ ಮಾಡಿದ್ದು ಓಕೆ. ಯಾವುದಾದ್ರೂ 2 ಪಾಯಿಂಟ್ ಕೊಟ್ಟಿರುವಂಥ 2 ತ್ರಿಭುಜಗಳಲ್ಲಿ 2 ಪಾಯಿಂಟ್ ಸಿಮಿಲರ್ ಆದ್ರೂ ನಾವು ಸಮರೂಪತೆಯನ್ನು ಸಾಧಿಸಬಹುದು. ಮಾಡಿದ್ದಾರೆ ತುಂಬ ಕಡೆ, ಓಕೆ. ಸೊ ನಾನಿವಾಗ 3 ಪಾಯಿಂಟ್ಸ್ನ ಸೇಮ್ ಮಾಡಿದೆ. ನೋಡಿ ಏನಂತ ಮಾಡಿದೆ? ಸಾಧನೆ. P = S, P ನಡಕ್ಕೆ ಬರಬೇಕು. ಹಾಗೆ QPO ಕೋನ QPO = OSR ನೋಡಿ. P = S. ಹಾಗೆ Q ಅಂದರೆ PQO = ORS, ಹೌದಾ? ಇವೆರಡು ಏನಾಗುತ್ತೆ? ಯಾಕಂದ್ರೆ ಪರ್ಯಾಯ ಕೋನ. ಪರ್ಯಾಯ ಕೋನ. ಈಗ ನೆಕ್ಸ್ಟ್ O ಅಷ್ಟೇ ಉಳಿದೈತಿ, ಹೌದಾ? POQ = ROS. ಏನಿವು? ಶೃಂಗಾಭಿಮುಖ ಕೋನ. ಹೌದಾ? ಕೋನ 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 ನಿರ್ಧಾರಕ ಗುಣದಿಂದ. ಕೋನ ಕೋನ ಕೋ ಅಥವಾ ಎ ನಿರ್ಧಾರಕ ಗುಣ. ಏನು ಹೇಳ್ಕೊಡುತ್ತಾ? ಕೋನಗಳು ಸಮನ ಆದ್ರ ಬಾಹುಗಳು ಏನಾಗಿರುತ್ತೆ? ಸಮ ಅನುಪಾತದೊಳಗಿರ್ತಾವು. ಆದ್ದರಿಂದ ಅವೆರಡು ತ್ರಿಭುಜಗಳು, ಕೊಟ್ಟಿರುವಂತಹ ತ್ರಿಭುಜಗಳು ಸಮರೂಪಿಗಳಾಗಿರ್ತಾವು. POQ ಸಮರೂಪಿ ROS. ನೋಡ್ರಿ ಏನು ಕೊಟ್ಟಿದ್ರು? PQ ಸಮಾಂತರ ಐತಿ RSಗೆ. ನಾವೇನು ಸಾಧಿಸ್ಬೇಕಾಗಿತ್ತು? POQ ಸಮರೂಪಿ ROS. ಓಕೆ, POQ ಸಮರೂಪಿ ROSಗೆ ಸಾಧಿಸಬೇಕು. ಸೊ ಸಾಧನೆ ಅಂತ ಹೋಗ್ತೀವಿ. ಇದು ಒಂದು ತ್ರಿಭುಜ, ಇದೊಂದು ತ್ರಿಭುಜ ಅಂತ ಹೇಳಿ ಕನ್ಸಿಡರ್ ಮಾಡ್ಕೋತೀವಿ. ನೋಡಿ P = S, P = S, ಹೌದಾ? ಎರಡನೇದು Q = R, Q = R. ಏನಿವು? ಪರ್ಯಾಯ ಕೋನಗಳು. ಹಾಗೆ O = O ಶೃಂಗಾಭಿಮುಖ ಕೋನ. 3 ಪಾಯಿಂಟ್ಸ್ ಸೇಮ್ ಆಯಿತು. ಕೋನ 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 ನಿರ್ಧಾರಕ ಗುಣ. ಏನು ಹೇಳ್ತಾ ಇತ್ತು? ಕೋನಗಳು ಸಮ, ಬಾಹುಗಳ ಸಮಾನುಪಾತ. ಆದ್ದರಿಂದ ಕೊಟ್ಟಿರುವಂತಹ ತ್ರಿಭುಜ ಏನಾಗುತ್ತೆ? ಸಮರೂಪಿ ಆಗುತ್ತೆ. ಇದು ಬರೀ ಕೋ ಅಷ್ಟೇ ಅಲ್ಲ. ಬಾ ಕೋ ಬಾ, ಬಾ ಬಾ ಬಾ, ಲಂಬವೀಕರಣ ಬಾ,
ಇವೆಲ್ಲ ನಿರ್ಧಾರಕ ಗುಣಗಳಲ್ಲೂ ಸಮರೂಪತೆಯನ್ನು ನಾವು ಸಾಧಿಸಬಹುದು. ಅರ್ಥ ಆಯ್ತಾ? ಸೊ ಇದೇ ರೀತಿ ಇನ್ನೊಂದು ಉದಾಹರಣೆ ಇದೆ ನೋಡಿ, ತುಂಬ ಇಂಪಾರ್ಟೆಂಟ್ ಉದಾಹರಣೆ. ಈ ಉದಾಹರಣೆಯನ್ನು ಬಹಳಷ್ಟು ಸರ್ತಿ ಎಕ್ಸಾಮಲ್ಲಿ ಕೇಳಿದ್ದಾರೆ 3 ಮಾರ್ಕ್ಸಿಗೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಶಾರ್ಟ್ ಎಕ್ಸಾಂಪಲ್ ಇರುವಂಥ ಕ್ವಶನ್ಸ್ನ ಕೇಳ್ತಾರೆ ಎನ್ಯುವಲ್ ಎಕ್ಸಾಮಲ್ಲಿ. ಸೊ ಇದನ್ನು ಆ ರೀತಿ ಕೇಳಿದ್ದು. ಏನು, ಒಂದು ಹುಡುಗಿದಂತೆ ಇದು 90 ಸೆಂಟಿಮೀಟರ್ ಎತ್ತರದ ಹುಡುಗಿಯೊಬ್ಬಳು ಅಂತ ಹೇಳ್ತಾರೆ. 90 ಸೆಂಟಿಮೀಟರ್ ಎತ್ತರದ ಹುಡುಗಿಯೊಬ್ಬಳು 1.2 ಮೀಟರ್ ಪರ್ ಸೆಕೆಂಡ್ ಜವದಿಂದ, ಜವ ಅಂದರೆ ಸ್ಪೀಡ್ ಅಂತ ಕನ್ಸಿಡರ್ ಆಗುತ್ತೆ, ಹೌದಾ? ವೇಗ ಅಂದರೆ ವೆಲಾಸಿಟಿ ಅಂತ ಕನ್ಸಿಡರ್ ಮಾಡ್ತೀವಿ, ಜವದಿಂದ ಅಂತ ಹೇಳ್ತೀವಿ. ಹೈಟ್ ಎಷ್ಟದಳ 90 ಸೆಂಟಿಮೀಟರ್ ಅದಳ, ಹೌದಾ? ಸೊ ಎಷ್ಟು ಸ್ಪೀಡ್ ಒಳಗೆ ಹೊಂಟಾಳ? 1.2 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಒಳಗೆ ಹೊಂಟಾಳಕಿ. ದೀಪದ ಕಂಬವೊಂದರ ಬುಡದಿಂದ ಹೊರ ನಡೆಯುತ್ತಿದ್ದಾಳೆ. ದೀಪವು ಕಂಬದಿಂದ 3.6 ಮೀಟರ್ ಎತ್ತರದಲ್ಲಿದ್ದರೆ, ದೀಪವು ಕಂಬದ ಬುಡದಿಂದ ಎಷ್ಟೈತಿ? 3.6 ಎತ್ತರದಲ್ಲಿದ್ದರೆ 4 ಸೆಕೆಂಡುಗಳ ನಂತರ ಅವಳ ನೆರಳಿನ ಉದ್ದವೇನು ಅಂತ ಕೇಳ್ತಾರೆ. ಅವಳ ನೆರಳಿನ ಉದ್ದವೇನು? ಇದನ್ನು ದೀಪದ ಕಂಬ ಅಂತ ಹೇಳೋಣ, ಹೌದಾ? ಆ ಹುಡುಗಿ ಇಷ್ಟು, ಹೌದಾ? 90 ಸೆಂಟಿಮೀಟರ್ ಹಾಕಿದಾಳ. ಇದೆಷ್ಟೈತಿ? 3.6 ಮೀಟರ್ ಐತಿ. 90 ಸೆಂಟಿಮೀಟರ್ನ ಮೀಟರ್ ಒಳಗೆ ಕನ್ವರ್ಟ್ ಮಾಡಿದ್ವ 0.9 ಮೀಟರ್, ಹೌದಾ? A B C D E. ಇದೆಷ್ಟಿತ್ತು ಕಂಬ? ದೀಪದ ಕಂಬ 3.6 ಮೀಟರ್. ಆ ಹುಡುಗಿ ಹೈಟ್ ಎಷ್ಟಾಯ್ತು? 0.9 ಮೀಟರ್, ಹೌದಾ? ಇಲ್ಲಿದ್ದ ಇಲ್ಲಿ ಮಟ 4 ಸೆಕೆಂಡ್ ನಂತರ ನಡ್ಕೊಂಬಂದಾಳ. ಎಷ್ಟು ಸ್ಪೀಡ್ ಒಳಗೆ ಬಂದಾಳ ಅಂದ್ರೆ 1.2 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಒಳಗೆ ಬಂದಾಳಕಿ, ಹೌದಾ? 1.2 ಮೀಟರ್ ಪರ್ ಸೆಕೆಂಡ್ ಒಳಗೆ ನಡೆದು 4 ಸೆಕೆಂಡ್ ನಡೆದಾಳ. ಸೊ ನೋಡ್ರಿ, ಜವ ಎಷ್ಟೈತಿ? 1.2 ಮೀಟರ್ ಪರ್ ಸೆಕೆಂಡ್, ಹೌದಾ? ಕಾಲ ಎಷ್ಟೈತಿ? 4 ಸೆಕೆಂಡ್. ಹಂಗಂದ್ರೆ ಇಲ್ಲಿದ್ದ ಇಲ್ಲಿಗಿರುವಂತಹ ದೂರ ನೋಡ್ರಿ, ನಮಗೇನಿತ್ತು? ಜವ ಈಸ್ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ಕಾಲ. ಫಿಸಿಕ್ಸ್ ಒಳಗೆ ಓದ್ತೀವಿ ನಾವು, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ಹೇಳಿ. ಸೊ ನಮಗೇನು ಬೇಕಾಗೈತಿ? ದೂರ, ಹೌದಾ? ಏನದು? ಬಿ ಡಿ. ಸೊ ಏನಾಗುತ್ತಾ? ಜವ ಇಂಟು ಕಾಲ ಆಗುತ್ತಾ? ಜವ ಇಂಟು ಕಾಲ. ಹಾಂ ನೋಡ್ರಿ, ಜವ ಎಷ್ಟೈತಿ? 1.2 ಇಂಟು 4 ಸೆಕೆಂಡ್. 12ಕ್ಕೆ 48 ಆಗ್ತಿತ್ತು. ಸೊ 4.8 ಮೀಟರ್ ಆಯಿತು, ಹೌದಾ? ಸೊ ಸೆಂಟಿಮೀಟರಲ್ಲಿ ತೊಗೊಳ್ತಾ ಇಲ್ಲ, ಮೀಟರ್ ತೊಗೊಳ್ತಾ ಇದ್ದೀವಿ. ಸೊ ಇದು ಎಷ್ಟಾಯಿತು? 4.8 ಆಯಿತು. ಇದು ದೀಪಸ್ತಂಭ. ದೀಪ ಇದು ಕಂಬದ ಮೇಲೆ ಇದೆ. ಎಷ್ಟು? 3.6. ಇಲ್ಲಿಂದ ಹುಡುಗಿ 4 ಸೆಕೆಂಡ್ಗಳ ಕಾಲ ನಡ್ಕೊಂತ ಹೋಗೋಣ, ಹೌದಾ? ಇಲ್ಲಿ ಡಿಗೆ ಬಂದು ನಿಂತಾಳ. ಎಷ್ಟು ಸ್ಪೀಡ್ ಒಳಗೆ? 1.2 ಮೀಟರ್ ಪರ್ ಸೆಕೆಂಡ್. ನಾ ಇದನ್ನು ಉಪಯೋಗ ಮಾಡಿಕೊಂಡು ಎಷ್ಟು ದೂರ ನಡೆದಾಳ ಅಂತ ಕಂಡುಹಿಡಿದೆ? 4.8 ಮೀಟರ್ ದೂರ ನಡೆದಾಳಕಿ ಅಂತ ಕಂಡುಹಿಡಿದೆ, ಹೌದಾ? ಇಲ್ಲಿ ನಿಂತಾಳಲ್ಲ ಈ ಹುಡುಗಿ, ಈ ನೆರಳಿನ ಉದ್ದ ಕಂಡುಹಿಡಿ ಅಂತ ಹೇಳ್ಯಾರ. ಇದನ್ನು ಕಂಡುಹಿಡಿಬೇಕು ನಾನು. ಏನದು? DE-ನ ಕಂಡುಹಿಡಿಬೇಕು. ಸೊ ಇದನ್ನು ಗೊತ್ತಿಲ್ಲಲ್ಲ, ಸೊ ಅದಕ್ಕೆ ನಾನು ಏನಂತ ತೊಗೊತೀನಿ? ಎಕ್ಸ್ ಅಂತ ತೊಗೋತೀನಿ. ಏನಂತ ತೊಗೋತೀನಿ? ಎಕ್ಸ್ ಅಂತ ತೊಗೊಳ್ತೀನಿ. ಈಗ ಇಲ್ಲ 2 ತ್ರಿಭುಜಗಳನ್ನು ನಾನು ಅಬ್ಸರ್ವ್ ಮಾಡ್ತೀನಿ. ABE ಒಂದು ತ್ರಿಭುಜ, CDE ಮತ್ತೊಂದು ತ್ರಿಭುಜ. ತ್ರಿಭುಜ ABE ಮತ್ತು ತ್ರಿಭುಜ CDEನಲ್ಲಿ, ಹೌದಾ? B is equal to D. ಏನಕ್ಕಂದರೆ ಕಂಬಗಳು ಅಂತ ಅರ್ಥ ಆಗುತ್ತೆ. ನಿಂತಿರೋದು ಅಂದರೆ 90 ಡಿಗ್ರಿ ಕನ್ಸಿಡರ್ ಆಗುತ್ತೆ. B is equal to D. ಏನಕ್ಕಂದರೆ 90 ಡಿಗ್ರಿ ಅಂತ ತಗೊಳ್ತೀವಿ. E is equal to E, ಉಭಯ ಸಾಮಾನ್ಯ ಕೋನ, ಹೌದಾ? ABE CDE ಸಾಮಾನ್ಯ ಕೋನ, ಹೌದಾ?
ಕೋನ ಇ ಇಸ್ ಈಕ್ವಲ್ ಟು ಇ ಸಾಮಾನ್ಯ ಕೋನ ಅಂತ ತಗೊಳ್ತೀವಿ. ಹೌದಾ? ಎರಡು ಪಾಯಿಂಟ್ಗಳು ಸೇಮ್ ಇದ್ದಾಗ ನೋಡಿ, ಕೋನ ಕೋನ ನಿರ್ಧಾರಕ ಗುಣ. ಹೌದಾ? ಎರಡು ಪಾಯಿಂಟ್ ಸೇಮ್ ಇದ್ದಾಗ ಎರಡೂ ತ್ರಿಭುಜಗಳು ಏನಾಗ್ತವು? ಸಮರೂಪಿಗಳಾಗ್ತವು. ಆದ್ದರಿಂದ ತ್ರಿಭುಜ ಎ ಬಿ ಇ ಸಮರೂಪಿ ತ್ರಿಭುಜ ಸಿ ಡಿ ಇ ಕೋನ ಕೋನ ಸಮರೂಪತೆಯ ಗುಣ. ಹಾಗಾದರೆ ಕೋನಗಳು ಸಮಾನ ಆದರೆ ಸಮರೂಪಿ ಆಗಬೇಕಂದ್ರೆ ಏನಾಗಬೇಕು? ಬಾಹುಗಳು ಸಮಾನುಪಾತದೊಳಗಿರಬೇಕು. ಹೌದಾ? ಎ ಬಿ ಡಿವೈಡೆಡ್ ಬೈ ಸಿ ಡಿ ಇಸ್ ಈಕ್ವಲ್ ಟು ಹೌದಾ ಬಿ ಇ ಡಿವೈಡೆಡ್ ಬೈ ಡಿ ಇ. ಎ ಬಿ ಎಷ್ಟಿದೆ? 3.6. ಸಿ ಡಿ ಎಷ್ಟಿದೆ? 0.9 ಇಸ್ ಈಕ್ವಲ್ ಟು ಬಿ ಇ. ನೋಡಿ, ಬಿ ಇ ಅಂದರೆ ಬಿ ಡಿ ಪ್ಲಸ್ ಡಿ ಇ. ಬಿ ಡಿ ಎಷ್ಟಿದೆ? 4.8 ಪ್ಲಸ್ ಎಕ್ಸ್. ಹೌದಾ? 4.8 ಪ್ಲಸ್ ಎಕ್ಸ್. ಡಿ ಇ ಎಷ್ಟಿದೆ? ಎಕ್ಸ್. ಓಕೆ, ನೋಡಿ ಮೊದಲೇನಿತ್ತು? ಒಂದು ದೀಪಸ್ತಂಭ ಇತ್ತು, ಹುಡುಗಿ ಇದ್ಲು, ಇಲ್ಲಿಂದ ನಡ್ಕೊಂಡು ಬಂದ್ಲು, ನಮಗೆ ಎಷ್ಟು ಸಿಕ್ತು? 4.8 ಡಿಸ್ಟೆನ್ಸ್ ಬಂತು. ಈ ಡಿಸ್ಟೆನ್ಸ್ ಗೊತ್ತಿಲ್ಲ, ಇಲ್ಲಿ ನಿಂತ್ಕೊಂಡಾಳಲ್ಲ, ಈಕೆ ನೆರಳಿನ ಉದ್ದ ಇಲ್ಲಿ ಬಿದ್ದೈತಿ. ಸೊ ಡಿ ಇನ ಕಂಡು ಹಿಡಿಬೇಕು. ಓಕೆನಾ? ಸೊ ಅದಕ್ಕೆ ನಾ ಏನು ಮಾಡಿಕೊಂಡೆ? ಜವ ಕಾಲ ತಗೊಂಡು ದೂರವನ್ನು ಕಂಡು ಹಿಡ್ಕೊಂಡೆ. 4.8 ಬಂತು. ಇಷ್ಟು ಕ್ಲಿಯರ್ ಆಯ್ತಲ್ಲ? ಸೊ ನೆಕ್ಸ್ಟ್ ಏನು ಮಾಡಾಗುತ್ತಿದ್ವಿ ನಾವು? ಎ ಬಿ ಇ ಸಿ ಡಿ ಇದೊಳಗೆ ಬಿ ಇಸ್ ಈಕ್ವಲ್ ಟು ಡಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ತೊಗೊಂಡೆ. ಇ ಇಸ್ ಈಕ್ವಲ್ ಟು ಇ ಸಾಮಾನ್ಯ ಕೋನ ತೊಗೊಂಡೆ. ಹಾಗಾಗಿ ಎ ಬಿ ಇ ಮತ್ತು ಸಿ ಡಿ ಇಗಳು ಏನಾದವು? ಸಮರೂಪಿಗಳಾದವು. ಆಮೇಲೆ ಎ ಬಿ ಡಿವೈಡೆಡ್ ಬೈ ಸಿ ಡಿ ಇಸ್ ಈಕ್ವಲ್ ಟು ಬಿ ಇ ಡಿವೈಡೆಡ್ ಬೈ ಡಿ ಇ. ಬಿ ಇ ಟೋಟಲ್ ಡಿವೈಡೆಡ್ ಬೈ ಡಿ ಇ ಅಂತ ತೊಗೊಂಡೆ. ಈಗ ವ್ಯಾಲ್ಯೂಸ್ ಹಾಕ್ಕೊಂಡಿನಿ. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. ಏನಾಗುತ್ತಾ ನೋಡ್ರಿ? ಬೆಟರ್ ಫಸ್ಟಿಗೆ ಇದನ್ನು ಪಾಯಿಂಟ್ ತೆಗಿರಿ. 3.6 ಐತಿ, 0.9 ಆಗೈತಿ. ಹೌದಾ? ಸೊ ಇದನ್ನು ಇಂಟು 10 ಡಿವೈಡೆಡ್ ಬೈ 10 ಮಾಡ್ಕೊಂಡ್ರೆ 36 ಡಿವೈಡೆಡ್ ಬೈ 9 ಆಗುತ್ತಾ? ಇಸ್ ಈಕ್ವಲ್ ಟು 4.8 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಆಯಿತು. ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. 36 ಎಕ್ಸ್ ಇಸ್ ಈಕ್ವಲ್ ಟು 9 ಗುಂಡ್ಲೆ 4.8 ಪ್ಲಸ್ ಎಕ್ಸ್. ಓಕೆ, ಈಗ 4.8 ಗುಂಡ್ಲೆ 9, 9 8 72, 9 36, 36 40 43. ಓಕೆ, 43.2 ಪ್ಲಸ್ 9x 36. ಓಕೆ, 36x ಇದೆ. ಈ 9x ಈ ಕಡೆ ಬಂದರೆ ಏನಾಗುತ್ತೆ? ಮೈನಸ್ ಆಗುತ್ತೆ. 36x ಮೈನಸ್ 9x ಈಸ್ ಈಕ್ವಲ್ ಟು 43.2. 36ರಲ್ಲಿ 9 ಹೋದರೆ ಎಷ್ಟು? 36ರಲ್ಲಿ 9 ಹೋದರೆ 6, 27x. 27x ಈಸ್ ಈಕ್ವಲ್ ಟು 43.2. ಓಕೆ, 27x ಏನಾಗುತ್ತಾ? 43.2ಕ್ಕೆ ಸಮ ಐತಿ ಅಂತ ತೊಗೊತೀವಿ. ಸೊ ಎಕ್ಸ್ ಬಿಡಿಸ್ಕೊಳ್ಳೋಣ ಈಗ. ಸೊ ಎಕ್ಸ್ ಎಷ್ಟಾಗುತ್ತೆ ನೋಡ್ರಿ? ಎಕ್ಸ್ ಇಸ್ ಈಕ್ವಲ್ ಟು 43.2 ಡಿವೈಡೆಡ್ ಬೈ 27. 27 ಒಂದ್ಲೆ 27 ಒಂದ್ಲೆ. ಹೌದಾ? 43 ಒಳಗೆ 27 ಹೋದರೆ ಎಷ್ಟು? 6, 16 ಆಯಿತು. ಸೊ 162. 27 ಆಗಲೇ ನೋಡ್ರಿ, 7 ಆಗಲೇ 42, 12 12, 12 4 16. ಸೊ ಬಂತಲ್ಲ ಆನ್ಸರ್. ಸೊ 1.6 ಎಕ್ಸ್ ಇಸ್ ಈಕ್ವಲ್ ಟು 1.6 ಮೀಟರ್. 1.6 ಮೀಟರ್ ಅಂತ ಕನ್ಸಿಡರ್ ಆಯಿತು. ಇದನ್ನ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸ್ವಲ್ಪ ಬೇರೆ ಥರ ಮಾಡಿದ್ದಾರೆ. ಆ ರೀತಿ ಮಾಡಿದ್ದು ಓಕೆ, ಈ ರೀತಿ ಮಾಡಿದ್ದು ಓಕೆನೇ. ಓಕೆ, ಏನು ಮಾಡಿದ್ವಿ ಫಸ್ಟ್ ನಾವು? 36x ಇಸ್ ಈಕ್ವಲ್ ಟು 9 ಇಂಟು
4.8 ಪ್ಲಸ್ ಎಕ್ಸ್ ಅಂತ ತೊಗೊಂಡ್ವಿ. ಸೊ 9ಅನ್ನು ನಾನು ಏನು ಮಾಡಿದೆ, ಇದಕ್ಕೆ ಇಂಟು ಮಾಡಿದೆ. ಓಕೆ, 9 ಇಂಟು 4.8 ಅಂತ ಮಾಡಿದೆ, ಪ್ಲಸ್ 9 ಇಂಟು ಎಕ್ಸ್ ಅಂತ ಮಾಡಿದೆ. ಇದಾಗಿ ನಾವಿಲ್ಲೇ ಮಾಡ್ಕೋಬೋದಿತ್ತು. 9 1 9 4 36. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು 4 ಅಂದರೆ 4 ಎಕ್ಸ್ ಇಸ್ ಈಕ್ವಲ್ ಟು 4.8 ಪ್ಲಸ್ ಎಕ್ಸ್. ಎಕ್ಸ್ ಈ ಕಡೆ ಬಂದರೆ ಏನಾಗುತ್ತೆ, ಮೈನಸ್ ಎಕ್ಸ್ ಆಗುತ್ತೆ. ಸೊ 3x ಇಸ್ ಈಕ್ವಲ್ ಟು 4.8. ಸೊ ಎಕ್ಸ್ ಇಸ್ ಈಕ್ವಲ್ ಟು 4.8 ಡಿವೈಡೆಡ್ ಬೈ 3. ಹೌದಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು 1.6 ಈ ಥರ ಬಿಡಿಸಿದ್ರು. ಓಕೆನಾ? ಒಂದು ಹುಡುಗಿ ಇದ್ಲು, ಆಕಿ ಹೈಟ್ ಇತ್ತು, ದೀಪಸ್ತಂಭ ಇತ್ತು, ಇಷ್ಟು ನಡ್ಕೊತ ಹೋದ್ಲು. ಆಮೇಲೆ ಆಕಿ ಶಾಡೋ ನೆರಳು ಎಷ್ಟು ಬಂದಿತ್ತು ಎಕ್ಸ್ ಅಂದ್ರೆ 1.6. ಇದು ಟೆಕ್ಸ್ಟ್ ಬುಕ್ ಒಳಗೆ ಬಿಡಿಸಿದ್ದು, ಇದನ್ನು ನಾವು ಡೈರೆಕ್ಟಾಗಿ ಹಾಗೆ ಬಿಡಿಸಿದ್ದು. ಓಕೆ, ಈ ರೀತಿಯಾಗಿ ನಾವು ಏನು ಮಾಡ್ಬೋದು, ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡಬಹುದು. ಇವತ್ತು ನಾವೇನೇನು ನೋಡಿದ್ವಿ, ಕೋನ ನಿರ್ಧಾರಕ ಗುಣವನ್ನು ನೋಡಿದ್ವಿ ಮತ್ತು ಅದರ ಮೇಲೆ ಕೇಳ್ಬೋದಾದಂತಹ ಉದಾಹರಣೆ ಲೆಕ್ಕಗಳನ್ನು ಕೂಡ ಸಾಲ್ವ್ ಮಾಡಿದ್ವಿ. ಇವತ್ತಿನ ಗೃಹಪಾಠ ಏನಪ್ಪ ಅಂದರೆ ಕೋನ ನಿರ್ಧಾರಕ ಗುಣವನ್ನು ಸರಿಯಾಗಿ ಅಭ್ಯಾಸ ಮಾಡಿ, ಪ್ರಾಕ್ಟೀಸ್ ಮಾಡಿ ಅದನ್ನು. ಓಕೆ.